ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಸದ್ಗುರವೇ ನಮಃ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ಶ್ರೀ SK ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಇವತ್ತಿನ ವಿಷಯ ಬಂದು ಸದ್ಗುರುಗಳಿಗೆ. ಸದ್ಗುರು ಜಗ್ಗಿ ವಾಸುದೇವ್ ಅಂತ ಏನು ಕರೀತಾರೆ, ಅವರಿಗೆ ಇತ್ತೀಚೆಗೆ ಆದಂತಹ ಮೆದುಳಿನ ಶಸ್ತ್ರ ಚಿಕಿತ್ಸೆ ಬಗ್ಗೆ. ಹೌದು, ಅವ್ರಿಗೇನೋ ಶಸ್ತ್ರಚಿಕಿತ್ಸೆ ಆಯಿತು, ಆಸ್ಪತ್ರೆಯಲ್ಲಿದ್ದರು, ಬಿಡುಗಡೆ ಆದರು, ಈಗ ಯಾಕೆ ಮತ್ತು ನಿಮಗೆ ಒಂದು ಅನ್ನಿಸ್ಬೋದು, ಇವರು ಯಾಕೆ ಈಗ ಮಾತಾಡ್ತಿದ್ದಾರೆ, ಅಥವಾ ಏನಂತಂದರೆ ಈ ಮನುಷ್ಯ ಏನು ಮಾತಾಡ್ಬೋದು ಅನ್ನೋಂಥದ್ದು. ಮೊದಲಿಗೆ ಒಂದು ಸ್ಪಷ್ಟನೆಯನ್ನು ಇಲ್ಲಿ ಕೊಡ್ತೇನೆ. ಏನಂತಂದರೆ ಇದು ವೈಯಕ್ತಿಕವಾಗಿ ಯಾರನ್ನು ಟಾರ್ಗೆಟ್ ಮಾಡುವಂಥದ್ದಲ್ಲ, ಅಥವಾ ಯಾಕಾಯಿತು ಅಂತ ಏನಂತಂದರೆ ಇರುವಂಥದ್ದಲ್ಲ. ಹಾಗಾದರೆ ಏನು ವಿಚಾರ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಒಂದು ಸುದ್ದಿ ಬಂತು, ಏನಂತಂದರೆ ಇದ್ದಕ್ಕಿದ್ದ ಹಾಗೆ ಅವ್ರಿಗೆ ಎಮರ್ಜೆನ್ಸಿ ಸೇರಿಕೊಂಡಿದ್ದಾರೆ, ಮೆದುಳಿನ ಶಸ್ತ್ರಚಿಕಿತ್ಸೆ ಆಗ್ತಿದೆ. ಅದರ ಹಿಂದಿನ ದಿವಸ ನೋಡ್ತಾ ಬಂದರೆ ಯಾರಿಗೂ ಅನುಮಾನನೇ ಬಂದಿಲ್ಲ, ಸದ್ಗುರುಗಳಿಗೆ ಏನಂತಂದರೆ ಈ ರೀತಿದೇನೋ ಒಂದು ಸಮಸ್ಯೆ ಇದೆ ಅಂತ ನೋಡಿದ್ರೆ ದಿಢೀರಂತ ದಾಖಲಾಗಿದ್ದಾರೆ. ಅದಾದಮೇಲೆ ಏನಂತಂದರೆ ಚಿಕಿತ್ಸೆ ಆಯಿತು, ಆಶ್ಚರ್ಯ ಅನ್ನೋ ರೀತಿ ಅವರು ಬೇಗನೆ ಡಿಸ್ಚಾರ್ಜ್ ಆಗಿ ಬಂದರು. ಇದೆಲ್ಲ ಸಂಗತಿಗಳನ್ನು ನೋಡ್ತಾ ಬಂದರೆ ಮೊದಲಿಗೆ ಅವರಿಗೆ ಏನಂತಂದರೆ ಚಿಕಿತ್ಸೆ ಆದ ನಂತರ ಅವರೇನು ಬಂದ್ರಲ್ಲ, ಅದು ಅವರ ಮಾನಸಿಕ ಒಂದು ಶಕ್ತಿ, ವಿಲ್ ಪವರನ್ನು ಅದು ತೋರಿಸ್ತದೆ. ಡಾಕ್ಟ್ರು ಸಹ ಅದೇ ಹೇಳಿದ್ರು. ಇನ್ನು ಚಿಕಿತ್ಸೆ ಯಾಕೆ ಈ ತೊಂದರೆ ಏನಂತಂದರೆ ಸದ್ಗುರು ಆಯಿತು, ಸದ್ಗುರು ಯೋಗಿಗೆ ಅಂತ ಏನಂತಂದರೆ ಒಂದು ತೊಂದರೆ ಆಯ್ತಲ್ಲ, ಯಾಕಾಗೋಯ್ತು, ಏನು ಕಲಿಬೋದು, ಇದೆಲ್ಲ ಅಲ್ಲ ಇಲ್ಲಿ ಏನಂತಂದರೆ ಮಾತಾಡುವಂಥದ್ದು. ವಿಚಾರ ಬಂದು ಏನು ಅಂತಂದರೆ, ಒಬ್ಬರು ಇನ್ವರ್ಡ್ ಜರ್ನಿ ಅಂದರೆ ಒಳಮುಖರಾದಾಗ, ಆಧ್ಯಾತ್ಮಿಕ ಅಂತ ಏನು ಕರೀತಾರೆ, ಒಳಮುಖರಾದಾಗ ಆ ಸಾಧನೆಯ ಹಂತದಲ್ಲಿ ತೊಡಗ್ತಾ ಏನಾಗ್ತದೆ ಅಂತಂದರೆ, ಪ್ರಕೃತಿ ಅಂತ ಏನು ಕರೀತಾರೆ, ಕಾಸ್ಮೋಸ್, ಯೂನಿವರ್ಸ್, ದೇವಿ, ಶಿವಶಕ್ತಿಯಾಯುಕ್ತೋ ಯದಿ, ಅಥವಾ ಶಿವ, ಬ್ರಹ್ಮ, ಪರಬ್ರಹ್ಮ, ಪರಮಾತ್ಮ, ಮಹಾವಿಷ್ಣು, ಏನಾದರೂ ಕರೀರಿ, ಆ ಕಾಸ್ಮೋಸ್, ಯೂನಿವರ್ಸ್ ಅಂತೇನಂತಾರೆ, ಮತ್ತು ಪಂಚಭೂತಗಳು ಅಂತೇನಂತವ್ರೆ. ಈ ಪಂಚಭೂತಗಳಿಂದನೇ ಆಗಿರುವಂಥದ್ದು ಏನಂತಂದರೆ ಈ ದೇಹ ಅಂತ ಏನಂತಾರೆ. ಇವುಗಳ ಜೊತೆ, ಈ ಪ್ರಕೃತಿಯ ಜೊತೆ ಸಾಧಕನ ಒಡನಾಟ ಸಾಕ್ತಾ ಹೋಗುತ್ತೆ. ಈ ರೀತಿ ಆ ರೀತಿ ಆಗುತ್ತೆ. ಮತ್ತು ಏನಂತಂದರೆ ಆ ಸಿಗ್ನಲ್ಸ್ ಅನ್ನುವಂಥದ್ದು ಸಿಗುವಂಥದ್ದನ್ನು ಅವ್ರು ಕ್ಯಾಚ್ ಮಾಡ್ಕೊಡುವಂಥದ್ದು ಇರ್ಬೋದು, ಕಾಸ್ಮೋಸಿಕ್ ಎನರ್ಜಿ ಅಂತ ಏನಂತಾರೆ ಅದನ್ನು. ಮತ್ತು ಏನಂತಂದರೆ ಇವರಿಗೆ ಅನ್ನಿಸ್ದಾಗ ಅದು ಏನಂತಂದರೆ ಸಹಾಯ ಮಾಡೋ ರೀತಿ ಇರ್ಬೋದು. ಉದಾಹರಣೆಗೆ ಈಗ ಏನಂತಂದರೆ ತುಂಬ ಬಿಸಿಲಾಯಿತು ಅಂತಂದು, ಏನಿದು ತುಂಬ ಬಿಸಿಲು ಅಂತ ಅವ್ರು ಅಂದ್ಕೊಳ್ಳಿ, ಸೂರ್ಯ ತನ್ನ ಶಾಖವನ್ನೇ ಕಡಿಮೆ ಮಾಡ್ಕೋತಾನೆ. ಇದೇನೋ ಇವರು ಏನಂತಂದರೆ ಮಾತಾಡ್ತಿದ್ದಾನೆ ಅಂತ ನಿಮ್ಗೆ ಅನ್ನಿಸ್ಬೋದು, ಆದರೆ ಇದು ಸತ್ಯ. ಈಗ ಅವರೆಲ್ಲಾದರೂ ಹೋಗಬೇಕು ಅಂತ ಇರ್ತಾರೆ ಅಂತ ಅಂದ್ಕೊಳ್ಳಿ, ಮೋಡ ಕವಿದ ವಾತಾವರಣ ಇರ್ತದೆ, ಎಲ್ಲ ತುಂಬ ದೂರ ಹೋಗೋದಿರುತ್ತೆ, ಅಥವಾ ಹೊರಗಡೆ ಹೋಗಿರ್ತೀರ, ಅಲ್ಲಿಂದ ಇನ್ನೆಲ್ಲೋ ಹೋಗೋದಿರುತ್ತೆ, ಮೋಡ ಕವಿದ ವಾತಾವರಣ ಇರುತ್ತೆ ಅಂದ್ಕೊಳ್ಳಿ. ಆಗ ಅಂತ ಸಾಧಕರು ದೇವಿ ಏನಂತಂದರೆ, ಈಗ ಬರ್ತಿದ್ದೀನಿ, ನಿನ್ನ ಕ್ಷೇತ್ರಕ್ಕೆ ಬರ್ತಿದ್ದೀನಿ, ಅಥವಾ ನಿನ್ನ ಕಾಲೇಜ್ ಮೇಲೆ ಬರ್ತಿದ್ದೀನಿ, ನಿನ್ನ ಮಳೆ ಬರ್ಸಿ ನೆನೆಸಿ ಅದರಿಂದ ನಿನಗೆ ಖುಷಿ ಅನ್ನೋದಾದರೆ ಸಂತೋಷ ದೇವಿ ಅಂದ್ಕೊಂಡು ಹೋದರೆ ಯಾವತ್ತು ಬರೋದಿಲ್ಲ. ಇನ್ನೇನು ಬಂದೇ ಬಿಡ್ತು ಅನ್ನುವಂಥದ್ದು ಸಹ ಬರದೇ ಹೋಗುತ್ತೆ. ಅದೇ ರೀತಿ ವಾಯು,
ಅಗ್ನಿ ಎಲ್ಲ ಪಂಚಭೂತಗಳು ಅಷ್ಟೇ. ಈ ರೀತಿ ಏನಂತಂದರೆ ಅವು ಕೆಲಸ ಮಾಡ್ತಾ ಹೋಗ್ತದೆ. ಯಾಕೆ ಈ ವಿಚಾರನ ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಸದ್ಗುರು ಏನಂತಂದರೆ ಅವ್ರ ಸಂಕಲ್ಪ ಏನಿದೆ ಆ ಕಡೆಗೇನೆ ಏನಂತಂದರೆ ಅವ್ರು ಸಾಕ್ತಾ ಬರ್ತಾ ಇದ್ದಾರೆ. ನೀವು ಅಂತಂತವ್ರು ನೋಡ್ತಾ ಬಂದರೆ ಅವರೇ ಹೇಳಿದಾಗ ಏನಂತಂದರೆ 82ರಲ್ಲಿ ಆದಂಥ ಸಾಕ್ಷಾತ್ಕಾರ ಇರ್ಬೋದು. ಅಲ್ಲಿಂದ 16 ವರ್ಷಗಳ ನಂತರ ಧ್ಯಾನಲಿಂಗದ ನಿರ್ಮಾಣ ಆದಮೇಲೆ ನೀವು ವಿಡಿಯೋ ನೋಡಿದ್ರೆ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿ ನೋಡಿ, ಅದರಲ್ಲೇನು ಅಂತಂದರೆ ಅವರ ಇಬ್ಬರು ಅನುಯಾಯಿಗಳು ಒಂದು ಸತ್ಸಂಗವನ್ನು ನಡೆಸಿದ ನಂತರ ಸದ್ಗುರುಗಳನ್ನು ಏನಂತಂದರೆ ಕರ್ಕೊಂಡು ಹೋಗ್ತಾರೆ. ಲಿಟ್ರಲಿ ಏನಂತಂದರೆ ಸಪೋರ್ಟ್ ಕೊಟ್ಕೊಂಡು ಏನಂತಂದರೆ ಕರ್ಕೊಂಡು ಹೋಗ್ತಾರೆ. ಸದ್ಗುರುನೇನ ಇದು ಅನ್ನಿಸ್ಬೇಕು, ಎತ್ಕೊಂಡು ಹೋಗ್ತಾರೆ ಸದ್ಗುರುಗಳನ್ನೇನ ಅಂತ. ಅಷ್ಟು ಏನಂತಂದರೆ ಟೋಟಲ್ಲಾಗಿ ಏನೂ ಇಲ್ಲ, ಅಷ್ಟು ದೇಹ ಏನಂತಂದರೆ ಜರ್ಜರಿತವಾಗಿರುವಂತಹ ಸ್ಥಿತಿ. ಅಲ್ಲಿಂದ ರಿಕವರಿ ಆಗ್ತಾ ಬರ್ತಾ ಲಿಂಗ ಭೈರವಿಯನ್ನು ಸ್ಥಾಪನೆ ಮಾಡ್ತಾರೆ. ಲಿಂಗ ಭೈರವಿಯನ್ನು ಸ್ಥಾಪನೆ ಮಾಡಿದ್ಮೇಲೆ ಅಲ್ಲಿಂದ 7 ವರ್ಷಕ್ಕೆ ಆದಿಯೋಗಿ. ಈ ಆದಿಯೋಗಿ ಅಂತ ಅನ್ನೋ ತನಕ ಇದ್ದಂತಹ ಅವರ ನೇಮ್ ಅಂಡ್ ಫೇಮ್ ನೀವು 1,00,000 ಸಲ ಗುಣಿಸಿದಾಗ ಆಗುವಷ್ಟು ಏನಂತಂದರೆ ಅಲ್ಲಿ ಜಾಸ್ತಿ ಆಯಿತು. ಒಟ್ಟಾರೆಯಾಗಿ ನೀವು ನೋಡಿದ್ರೆ ಈಗ ಧ್ಯಾನಲಿಂಗ ನಿರ್ಮಾಣ ಅಂತ 98, ಅಲ್ಲಿಂದ ಈ ದಿನದವರೆಗೆ ಅಂತ ಒಂದು 25-26 ವರ್ಷಗಳನ್ನು ನೋಡಿದ್ರೆ ನಿತ್ಯ ನಿರಂತರವಾಗಿ ಏನಂತಂದರೆ ಕೆಲಸ ಮಾಡ್ತಾನೇ ಬರ್ತಾನಿದ್ದಾರೆ. ಈಗ ನಮಗೆಲ್ಲ ಹೇಗೆ ಏನಂತಂದರೆ ವಾರದಲ್ಲಿ 7 ದಿನದಲ್ಲಿ 6 ದಿನ ಕೆಲಸ ಆಗಿದ ತಕ್ಷಣ 7ನೇ ದಿನ ರಜಾ, ಅವತ್ತಿನ ದಿವಸ ರೆಸ್ಟು, ಮತ್ತೆ ತಿರ್ಗಾ ಏನಂತಂದರೆ ಹೋಗು ಅಂದರೆ 6 ದಿನ ಮಾಡಿದ ನಂತರವೇ ರೆಸ್ಟು. ಸದ್ಗುರುಗಳಿಗೆ ನಿತ್ಯ ನಿರಂತರವಾದಂತಹ ಏನಂತಂದರೆ ಆ ಒಂದು ಕೆಲಸ ನಿತ್ಯ ನಿರಂತರವಾಗಿ ಏನಂತಂದರೆ ಇದು ಮಾಡ್ತಾರೆ ಇದ್ದಾರೆ ಅಂತ ಅಂದಾಗ, ಆಗಲೇ ಹೇಳಿದ್ನಲ್ಲ, ಆ ಕಾಸ್ಮೋಸ್ ಜೊತೆ ಒಂದಾಗಿದ್ದಾಗ ಆ ಪ್ರಕೃತಿಯೇ ನಮ್ಮ ಬೇಕು ಬೇಡವನ್ನು ಏನಂತಂದರೆ ನೋಡ್ತಾ ಇರ್ತದೆ. ನಿಜವಾದಂಥ ಒಂದು ತಾಯಿ ಅದಾಗಿರೋದ್ರಿಂದ ಕೇರ್ ಟೇಕರ್ಸ್ ತಂದೆ ತಾಯಿ ಏನು ಮಾಡ್ತಾರೆ, ಪೋಷಣೆ ಮಾಡ್ತಾ ಇರ್ತಾರೆ ಮಕ್ಕಳದ್ದು. ಅದೇ ರೀತಿ ಇದು ಅತಿ ಆಗ್ತಾ ಇದೆ ಅಂತ ಹೇಳಿ ಈ ಮೆದುಳು ಚಿಕಿತ್ಸೆ ಆಯ್ತಲ್ಲ, ಯಾಕಾಯಿತು ಏನಾಯಿತು, ಇದರ ಹಿಂದಿನ ನೋಡಿದಾಗ ಏನಾಯಿತು ಈ ಘಟನೆಯಿಂದ. ಅವರು ಶಸ್ತ್ರಚಿಕಿತ್ಸೆ ಆಯಿತು, ಅದಾದಮೇಲೆ ಆಸ್ಪತ್ರೆಯಲ್ಲಿದ್ದರು, ಅದಾದಮೇಲೂ ಸಹ ಏನಂತಂದರೆ ಬಂದರು, ರೆಸ್ಟ್ ಟೈಮ್ ಸಿಕ್ತು. ಧ್ಯಾನಸ್ಥ ಸ್ಥಿತಿ ಅಂತೂ ಆಗಿರ್ತಾರೆ ಅವರು. ಅವರೇ ಏನಂತಂದರೆ ಮಾತಾಡುವಂಥದ್ದು ನೀವು ನೋಡಿರ್ತೀರ, ಏನು ಮಾಡ್ತೀರ ಸದ್ಗುರುಗಳೇ, ನಿಮಗೆ ಏನೂ ಮಾಡುವಂತಹ ಇದಿಲ್ಲ ಅಂತಂದಾಗ ಅದೇ ಬೆಸ್ಟ್ ಏನಂತಂದರೆ ಅವಕಾಶ. ಆಗ ನಾನು ಏನಂತಂದರೆ ಧ್ಯಾನ ಮಾಡ್ತೀನಿ ಅಂತ. ಮತ್ತು ಒಂದು ಸಲ ಅವರು ದರ್ಶನ ಕೊಟ್ಟಾಗ ಹೇಳಿದರು, ಅಂದರೆ ಯೂಟ್ಯೂಬ್ನಲ್ಲಿ ಏನಂತಂದರೆ ಲಾಕ್ಡೌನ್ ಸಂದರ್ಭದಲ್ಲಿ ಪ್ರತಿದಿನ ಸಂಜೆ ದರ್ಶನಕ್ಕೆ ಬಂದಾಗ ಒಂದು ಸಲ ಹೇಳಿದರು, ಕೆಲವರು ಬಂದು ಲಿಂಗ ಭೈರವಿಯನ್ನು ನೋಡಿದಾಗ ಸದ್ಗುರುಗಳೇ ಶಂಕರಾಚಾರ್ಯರು ಸೌಂದರ್ಯ ಲಹರಿಯಲ್ಲಿ ಏನು ಬರೆದಿದ್ದಾರೆ ಅದೇ ಇಲ್ಲಿರೋದು ಅಂತಂದಾಗ, ಹೌದಾ, ನಾನು ಅದನ್ನು ಓದಿಲ್ಲ, ಜನ ಸ್ವಲ್ಪ ಬಿಡು ಕೊಟ್ಟರೆ ನಾನು ಅದನ್ನು ಓದ್ಬೋದು ಅಂತೇಳಿ. ಅಂದರೆ ಅವರು ಇದನ್ನು ಹೇಳ್ತಾನೆ ಬರ್ತಿರ್ತಾರೆ ಏನಂತಂದರೆ, ಹಿಂಗೆ ನನಗೆ ಸ್ವಲ್ಪ ಬಿಡು ಕೊಟ್ಟರೆ ನಾನು ಇನ್ನೊಂದು ಸ್ವಲ್ಪ ಏನಂತಂದರೆ ಹಿಂಗೆ ಒಂದಷ್ಟು ಕೃತಿಗಳನ್ನು ಓದ್ಬೋದು, ಆದರೆ ಏನಂತಂದರೆ ಬಿಡು ಸಿಗಲ್ಲ ಅನ್ನೋಂಥದ್ದು. ಅಷ್ಟು ಏನಂತಂದರೆ ಕಮಿಟ್ಮೆಂಟ್ ಮತ್ತು ಅಷ್ಟು ಬ್ಯುಸಿ ಇರ್ತಾರಲ್ಲ. ಆ 25 ವರ್ಷಗಳ ಕಾಲ ಸತತ ಏನಂತಂದರೆ ಕೆಲಸ ಏನಿತ್ತು, ಈ ಶಸ್ತ್ರಚಿಕಿತ್ಸೆಯ ನೆಪದಲ್ಲಿ ಆ ದೇಹಕ್ಕೂ ಏನಂತಂದರೆ ಒಂದು ವಿಶ್ರಾಂತಿ ಮತ್ತೆ ಏನಂತಂದರೆ ಬೂಸ್ಟ್ ಆಗೋಕ್ಕೆ ಒಂದು ಏನಂತಂದರೆ ವಿರಾಮ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇದು ಕಾಸ್ಮೋಸ್ ಏನಂತಂದರೆ ಮಾಡುವಂತಹ ಕೆಲಸಗಳಾಗಿರ್ತವೆ ಅನ್ನುವಂಥದ್ದು ನಮ್ಮ ದೃಷ್ಟಿಕೋನ. ನಿಮಗೇನು ಅನ್ನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರಗಳು.